ನೀನು ಮನೆ ಬಂದಾಗ ಹೇಳ್ತೀನಿ ಬಿಡು. ನಾಳೆ ಬರ್ತೀನಲ್ಲ ಮಾಡಿ ಅನ್ನೋದು ಹೇಳ್ಬೇಕಲ್ಲ. ನಾಳೆ ಬರ್ತೀನಲ್ಲ ಮನೆಗೆ, ಅವಾಗ ಹೇಳ್ತೀನಿ ಬಿಡು. ಅದು ಇವನ್ ಆರವ ಅಂತ ಹೇಳಿದ್ದು, ಅದಕ್ಕೆ ಅದರಲ್ಲಿ ಸಣ್ಣ ಸಣ್ಣ ತಪ್ಪಾಗಿರ್ತೈತಲ್ಲ, ಅದು ನೀನು ಬಸವಣ್ಣವರ ಪಕ್ಕ ಅನುಯಾಯಿ ನನಗಿಂತ. ಬಹಳ ರಾಜ್ಯಪಾಲರ ಬಗ್ಗೆ ಮಾತಾಡಿ, ಅವ್ರ ಬಗ್ಗೆ ಮಾತಾಡಬೇಡ. ಅಲ್ಲ, ನಾನು ರೆಡಿ ಇದ್ದೆ. ಅವ್ರು ಬಸವಣ್ಣವ್ರ ಕಡೆಯವರಿಂದ ನಮ್ಮ ಸ್ನೇಹಿತರು. ನಾನು ಗವರ್ನರ್ ಅವರಿಗೆ ಯಾವ ರೀತಿ ಅಗೌರವ ಮಾಡಿದ್ದಾರೆ, ಮತ್ತೆ ಅವ್ರ ಕೈಲೇ ಬಂದ್ಬಿಟ್ಟು ಈ ಸರ್ಕಾರಕ್ಕೆ ಹೊಗಳಿಕೆ ಮಾತುಗಳು, ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಬಿರುದು ಬಾವಲಿಗಳು, ಇವೆಲ್ಲ ಹೇಳಿದ್ದೀನಿ ಬೆಳಗ್ಗೆ. ಆ ವ್ಯಕ್ತಿ ಹೆಸರನ್ನು ಕೂಡ ನಾನು ಹೇಳಿದ್ದೀನಿ. ಆ ವ್ಯಕ್ತಿ ಹೆಸರು ಹೇಳಲಿಲ್ಲ, ಜೋಶ್ ಪೌಲ್ ಅಂತ ಹೇಳ್ಬಿಟ್ಟು. ಪೌಲ್, ನನ್ನ ಕಲ್ಲರೆ, ಡೌಟ್ ಹೆಸರಾಯ್ತ. ಪ್ರಿಯಾಂಕ್, ಬೆಳಗ್ಗೆಯಿಂದ ನನ್ನ ತಲೆ ತಿಂತಾವ್ರೆ. ನಾನು ಪ್ರಿಯಾಂಕಾ ಅನ್ನಕ್ಕೆ ನಾನು ಗೌರವ ಕೊಟ್ಟು ಅವ್ರು ಪ್ರಿಯಾಂಕಾ ಅಂದೆ, ಗೌರವ ಅಂದ್ಬಿಟ್ಟು. ಇವರು ತಪ್ಪು ಹೇಳ್ತಾ ಇದಾರ, ತಪ್ಪು ಹೇಳ್ತಾ ಇದ್ದಾರೆ. ಪ್ರಿಯಾಂಕ್ ಏಕವಚನದಲ್ಲೇ ಹೇಳ್ತೀನಿ. ಹೌದು, ಬಹುವಚನ ಅಂದ್ರೆ ಬಹುವಚನ. ಅದರಿಂದ ಜಿ ಅದರಿಂದ ಈ ನನಗೆ ಅನ್ಸಂತು, ಒಬ್ಬ ಮುಖ್ಯಮಂತ್ರಿಗಳು ಯಾರದಿಂದ ಬಿರುದುಗಳು ತಗೊಬೇಕು, ಯಾರಿಂದ ಅವಾರ್ಡ್ಗಳು ತಗೊಬೇಕು ಅಂದ್ರೆ, ಒಬ್ಬ ಮುಖ್ಯಮಂತ್ರಿ 16 ಬಜೆಟ್ ಮಂಡನೆ ಮಾಡಿದ್ದಾರೆ. ರಾಷ್ಟ್ರಪತಿಗಳಿಂದ ಅವಾರ್ಡ್ ತಗೊಬೇಕು. ರಾಷ್ಟ್ರಪತಿಗಳಂತವ್ರು ಗೌರವ ಕೊಡಬೇಕು. ನೀವು ಸಿದ್ದರಾಮಯ್ಯನವರು ಈ ತರದ ವ್ಯಕ್ತಿ ಅಂತ ಹೇಳ್ಬಿಟ್ಟು, ಅದು ಬಿಟ್ಬಿಟ್ಟು ನಿಮ್ಮ ಆಫೀಸಲ್ಲಿ ಕೆಲಸ ಮಾಡೋನ್ ಕೈಲಿ ನೀವು ಅವಾರ್ಡ್ ತಗೊಂಡ್ರೆ ಅದೇನು ಗ್ರಾಮಿ ಅವಾರ್ಡ್ ಮಾಡ್ತಿಲ್ಲ ಅಧ್ಯಕ್ಷರೇ. ಆಕ್ಸ್ಫರ್ಡ್ ಹೆಸರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ರಾಜ್ಯಪಾಲರ ಕೈಯಲ್ಲಿ ಏಳ್ಸೋ ಮುಖಾಂತರ ಅದಕ್ಕೆ ಘನತೆ ಗೌರವವನ್ನ ಕಡಿಮೆ ಮಾಡ್ತಾರೆ. ನಾನು ಇಲ್ದಾಗಲ್ಲ. ಮುಖ್ಯಮಂತ್ರಿಯವರ ಆಫೀಸಲ್ಲಿ ಕೆಲಸ ಮಾಡೋರಲ್ಲಿ, ನಿಮ್ಮ ಆಫೀಸಲ್ಲಿ ಕೆಲಸ ಮಾಡೋರಲ್ಲಿ ಅವ್ರು ಮನುಷ್ಯರಲ್ವಾ? ಅವ್ರಿಗೇನು ವೈಯಕ್ತಿಕವಾದಂತ ಅಸ್ತಿತ್ವ ಇರಲ್ಲ ಅಂತೀರ ನಿಮ್ಮ ಲೆಕ್ಕ? ಯಾಕೆ ಹೇಳಕ್ ಹಕ್ಕಿಲ್ವಾ? ಯೂನಿವರ್ಸಿಟಿ ಅಲ್ಲ, ನಮ್ಮ ಆಫೀಸ್ ಓಕೆ. ಈಗ ಸನ್ಮಾನ್ಯ ಚಲುವರಾಯ ಸ್ವಾಮಿ ಅವರು ಹೇಳಿರೋದು ನನಗೇನು ಬೇಜಾರಿಲ್ಲ. ನೆಕ್ಸ್ಟ್ ನಾನು ಅವರ ಕೃಷಿ ಇದಕ್ಕೆ ಹೋಗ್ತೀನಿ, ಅವ್ರಿಗೊಂದು ಅವಾರ್ಡ್ ಕೊಡೋಣ. ಅವ್ರ PN ಯಾರನ್ನ ಕರೆದು ಅವ್ರ ಕೈಲಿ ಅವಾರ್ಡ್ ಕೊಡಿಸ್ಬಿಡ್ತೀನಿ. ನಾವೆಲ್ಲ ಚಪ್ಪಾಳೆ ತಟ್ತೀನಿ ಖುಷಿಯಾಗಿ ಬಿಡಿ. CM ಘನತೆ ಗೌರವ ಹೇಳಿದೆ ಅಷ್ಟೇ. ನಾನು CM ಆ ಥರದ ಒಂದು ವ್ಯಕ್ತಿತ್ವ ಇರ್ತಕ್ಕಂಥದ್ದು, ಆ ಚೇರ್ ಆ ವ್ಯಕ್ತಿತ್ವ ಇರ್ತಕ್ಕಂಥದ್ದು. ಅವರು ಆ ಥರದ ಒಂದು ಗೌರವ ಕೊಡಬೇಕಾದ್ರೆ ಆ ಥರದ ವ್ಯಕ್ತಿತ್ವ ಇರ್ತಕ್ಕಂಥ ಆರ್ಥಿಕ ತಜ್ಞರು ಆ ಥರದವ್ರು ಕೊಟ್ಟರೆ ಅದಕ್ಕೊಂದು ಬೆಲೆ ಇರ್ತದೆ. ಆ ರೀತಿ ಬರ್ಸ್ಕೊಂಡಿರುವಂಥದ್ದೇ ಅಪಮಾನ. ನನಗೆ ಅನ್ಸುವಂಥದ್ದು 20 ತಿಂಗಳಾಯ್ತು ಅಲ್ಲ, ಅವಾಗ ಒಂದ್ಸರಿ ಒಂದ್ಸರಿ ಇಲ್ಲ, ಎಲ್ಲರೂ ಮಾತಾಡ್ಲಿಕ್ಕಿದೆ. ಬೇಡ ಶರತ್, ನೀವು ಮತ್ತೆ ಮಾತಾಡಿ ಮಾನ್ಯ ಅಧ್ಯಕ್ಷರೇ, ಮತ್ತೆ ಮಾತಾಡೋಕೆ ಸರ್ಕಾರ ಇಷ್ಟೆಲ್ಲ ಬರ್ಸ್ಕೊಂಡಿದೆಯಲ್ಲ, 20 ತಿಂಗಳಾಗಿದೆ ಸರ್ಕಾರ ಬಂದು, 20 ತಿಂಗಳಾಗಿದೆ, ಇನ್ನು ಟೇಕ್ ಆಫೇ ಆಗಿಲ್ಲ. ಅವಾಗ ರನ್ವೇ ಬಂದೈತೆ ಅಂತ ನಾನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಕಾಯ್ತಾ ಇದ್ದೆ, ರನ್ವೇ ಬಂದೈತೆ ಅಂತ. ಆಗ್ಲೇ ಶುರು ಆಯ್ತು ಒದ್ ಕಿತ್ಕಂತೀನಿ ಅಂತ, ಆಗಲೇ ಶುರು ಆಯ್ತು. ಅಡ್ಡ ಬರ್ತಾವೆ, ಏನು ರನ್ವೇಗೆ ಬೆಕ್ಕುಗಳ ಅಡ್ಡ, ಎಲ್ಲ ಅಡ್ಡಗಳು ಬರ್ತಾವೆ. ನಿಮ್ದು ಟೇಕ್ ಆಫೇ ಆಗದೆ ಇರೋ ಸರ್ಕಾರಕ್ಕೆ ಅವಾರ್ಡ್ಗಳು ಹೆಂಗ್ ಕೊಡ್ತಾರೆ ನಿಮ್ಗೆ ಜನ? ಅವಾರ್ಡ್ಗಳ ಈ ವ್ಯವಸ್ಥೆ ಹೆಂಗ್ ಬರ್ತೈತೆ ನಿಮ್ಗೆ? ಅದರಿಂದ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವ ಕೊಟ್ಟು ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಈ ತರ ಹೊಗಳು ಭಟ್ರ ಕೈಲಿ ಅವಾರ್ಡ್ಗಳನ್ನ ತಗೊಂಬೇಡಿ. ಅದಕ್ಕೋಸ್ಕರ ತಜ್ಞರಿದ್ದಾರೆ, ಅದಕ್ಕೋಸ್ಕರ ಜಗಮೆಚ್ಚಂತವರು ಜ್ಞಾನಿಗಳಿದ್ದಾರೆ, ವಿಜ್ಞಾನಿಗಳು, ಅವ್ರ ಕೈಲಿ ತಗೊಳ್ಳಿ. ಅದಕ್ಕೊಂದು ಅರ್ಥ ಬರುತ್ತೆ, ಅವಾರ್ಡ್ಗೊಂದು ಅರ್ಥ ಬರ್ತತೆ. ಈ ತರ ಮನೇಲಿ ಕೆಲಸ ಮಾಡೋರ್ ಕೈಲೆಲ್ಲ ನೀವು ಅವಾರ್ಡ್ ತಗೊಂಬಿಟ್ರೆ, ಅದು ರಾಜ್ಯಪಾಲರ ಕೈಲಿ ಓಡಿಸ್ಬಿಟ್ರೆ ರಾಜ್ಯಪಾಲರಿಗೂ ಅವಮಾನ. ನಾನು ಬರಿತೇನೆ, ರಾಜ್ಯಪಾಲರಿಗೂ ಒಂದು ಪತ್ರ ಬರಿತೀನಿ, ಹಿಂಗೆಲ್ಲ ಮಾಡಿದ್ದೀರಾ ಅಂತ. ಸನ್ಮಾನ್ಯ ಅಧ್ಯಕ್ಷರೇ, ಈ ಸರ್ಕಾರ ಬಂದ ಮೇಲೆ ಪದೇ ಪದೇ ಈ ಸರ್ಕಾರ ಪಾಪರಾಗಿದೆ ಅಂತ ನಾನು ಹೇಳಿದ್ದೀನಿ, ಬಹಳಷ್ಟು ಸರಿ ಹೇಳಿದ್ದೀನಿ. ಹಣ ಇಲ್ಲ. ಶಾಸಕರು ಕೂಡ ಬಹಳಷ್ಟು ಕಾಮೆಂಟ್ಗಳು ಮಾಡಿದ್ದಾರೆ, MLAಗಳು ಮಾಡಿದ್ದಾರೆ, ಅಡ್ವೈಸರ್ಸು ಮಾಡಿದ್ದಾರೆ. ಇಲ್ಲಿ 9 ವಿಶ್ವವಿದ್ಯಾಲಯಗಳನ್ನು ನೀವು ರದ್ದು ಮಾಡ್ತಾ ಇದ್ದೀರಾ.
ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಒಂದು ಸಮಿತಿ 9 ವಿಶ್ವವಿದ್ಯಾಲಯಗಳನ್ನು ರದ್ದು ಮಾಡಬೇಕು ಅಂತ ಹೇಳಿದ್ದಾರೆ. ಏನು ವಿದ್ಯಾಭ್ಯಾಸನ ಹೆಚ್ಚು ಮಾಡಕ್ಕೆ ಹೇಳಿದಾರೋ ಅಲ್ಲ ವಿದ್ಯಾಭ್ಯಾಸ ಕುಂಠಿತ ಮಾಡಕ್ಕೆ ಹೇಳಿದಾರೋ ನನಗೆ ಅರ್ಥ ಆಗಿಲ್ಲ. ಯಾಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಇದು ಮಾಡಿದ್ದಾರೆ? ಹಿಂದೆ ಇವರೇ ಮಂತ್ರಿ ಆಗಿದ್ರು ಒಂದು ಸಮಿತಿ. ನಾನು ಪರಮೇಶ್ವರ್ ಅವರು ಅದಕ್ಕೆ ಚೇರ್ಮನ್ ಆಗಬೇಕಾಯಿತು. ಇದು ನರ್ಸಿಂಗ್ ಕಾಲೇಜುಗಳು ಅವ್ರು ಅವಾಗ ಮಿನಿಸ್ಟ್ರು, ಹೆಲ್ತ್ ಮಿನಿಸ್ಟ್ರು ಅಲ್ಲ ಸರ್, ಹೆಲ್ತ್ ಮಿನಿಸ್ಟ್ರು, ಹೈಯರ್ ಎಜುಕೇಶನ್ ಮಿನಿಸ್ಟ್ರು ಕೈ ಕೆಳಗಡೆ ಎಲ್ಲ ಒಂದು ಆಗ್ಬೇಕಾಗಿತ್ತು. ಏನು ಕಾಲೇಜುಗಳು ಕೊಡೋದು, ಇವ್ರನ್ನ ಸೈಡ್ಗೆ ಹಾಕ್ಬಿಟ್ರು, ಅವ್ರು ಕೂತ್ಕೊಂಡ್ಬಿಟ್ರು. ಏನ್ ಕೊಟ್ಟಿದ್ದೆ ಸಾವಿರಾರು ಬೀದಿಗೆ ನಾನು ನೋಡಿದೆ. ನಮ್ಮ ನಾಯಂಡಹಳ್ಳಿ ಹತ್ರ ಒಂದೇ ಬಿಲ್ಡಿಂಗು 3 ಬೋರ್ಡು, ಪೂರ್ವಕ್ಕೊಂದು, ಪಶ್ಚಿಮಕ್ಕೊಂದು, ಉತ್ತರಕ್ಕೊಂದು ಬೋರ್ಡು. ಏನ್ ಫೆಸಿಲಿಟಿನೇ ಇಲ್ಲ. ಯಾವ ಮಾನದಂಡದಲ್ಲಿ ಕೊಟ್ರಿ? ಈಗ ನಾನು ಹೇಳ್ತಾ ಇರೋದು ಈ 9 ಯೂನಿವರ್ಸಿಟಿಗೆ ಕೊಡಬೇಕಾದ್ರೆ ಇದ್ರ ಮೇಲೆ ಮಾನದಂಡ ಇದೆ. ಸುಮ್ನೆ ಏನು ಕೊಟ್ಟಿಲ್ಲ, ಮಾನದಂಡದ ಮೇಲೆ ಕೊಟ್ಟಿರೋದು ನಾವು. ಏನ್ ಮಾನದಂಡ? ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ GER ಡಿಸ್ಟ್ರಿಕ್ಟ್ ವೈಸ್ 2015-16ರಿಂದ 2020-21 ಅದರಲ್ಲಿ ಏನು ಹೇಳ್ತೈತೆ? ಇಲ್ಲಿ ನಮ್ಮ ಇವರಿದಾರಲ್ಲ, ಅಲ್ಲ ಇವರು ಜಾಸ್ತಿ ಆಗಿರೋರು ನಮ್ಮ ದಕ್ಷಿಣ ಕನ್ನಡ ನೋಡು. ಅವರು ಮಕ ಕಳೆ ಬಂದ್ಬಿಡ್ತು ನಮ್ಮ ಸ್ಪೀಕರ್. 65.58% ಅಂದ್ರೆ ಹೈಯರ್ ಎಜುಕೇಶನ್ಗೆ ಹೋಗುವಂಥವ್ರು, ಗ್ರಾಜುಯೇಷನ್ಗೆ ಹೋಗುವಂಥವ್ರು ನಿಮ್ಮಲ್ಲಿ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಫಸ್ಟ್ ಓದ್ದೆ ಅದನ್ನೇ. ಅಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ 65.58%. ಟಾಪ್, ನೀವೇ ಟಾಪ್. ಈಗ ಸದ್ಯಕ್ಕೂ ನೀವೇ ಟಾಪ್, ನಮ್ಗಿಂತ ಮೇಲೆ ಕೂತಿದ್ದೀರ ಟಾಪ್. ಸನ್ಮಾನ್ಯ ಅಧ್ಯಕ್ಷರೇ, ಬಾಗಲಕೋಟೆ 25%. ಎಲ್ಲಿನ ನಿಮಗೂ ಅವ್ರಿಗೂ ಅಜಗಜಾಂತರ ಬಾಗಲಕೋಟೆಗೆ. ಆಮೇಲೆ ಚಾಮರಾಜನಗರ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ 10.62. ಬರ್ತೀನಿ. ನೀನ್ ನನ್ನ ಫ್ರೆಂಡ್ ನಿನ್ ಬಿಟ್ಬಿಟ್ರೆ ಬಿಡ್ತೀಯ? ನಮ್ಮ ಮೊನ್ನೆನೇ ಹೋದಾಗ ಅಲ್ಲಿ ಅಟ್ಯಾಕ್ ಮಾಡಿದ್ಯಾ? 10%. ಮಂಡ್ಯ ಬೇಕಾ? ಮಂಡ್ಯ ಅಂದ್ರೆ ಇಂಡಿಯಾ. ನಾನು ಹೇಳಿಲ್ಲ ಅಂದ್ರೆ ಹೇಳ್ತಾರೆ ಮಂಡ್ಯ ಅಂದ್ರೆ ಇಂಡಿಯಾ. ಅಲ್ಲೆಷ್ಟು ಗೊತ್ತಾ? 20.96%. 20% ಮಂಡ್ಯದಲ್ಲಿ. ಕೊಡಗು ಅಲ್ಲೂ ಕೂಡ 16%. ಹಾಸನ್ 15%. ಹಾವೇರಿ 45%. ಕೊಪ್ಪಳ 16%. ಈ ಆಧಾರದ ಮೇಲೆ ಎಲ್ಲೆಲ್ಲಿ ಹೈಯರ್ ಎಜುಕೇಶನ್ ಕುಂಠಿತ ಆಗ್ತಾ ಇದೆ ಅದನ್ನ ನಾವು ಮಂಗಳೂರು ಲೆವೆಲ್ಗೆ ತರಬೇಕು, ಉಡುಪಿ ಲೆವೆಲ್ಗೆ ತರಬೇಕು. ಅವ್ರಿಗೂ ಆ ರೀತಿಯಾದಂಥ ಒಂದು ಇಲ್ಲಿರುವಂಥ SC ST ಜನಾಂಗ ಇರ್ಬೋದು, ಬೇರೆ ಜನಾಂಗ ಇರ್ಬೋದು, ಅವ್ರಿಗೆ ಒಂದು ಅವಕಾಶ ಸಿಗಲಿ ಅಂತೇಳಿ ಈ 9 ಯೂನಿವರ್ಸಿಟಿನ ಮಾಡಿದ್ದು. ಆ ಮಂಡ್ಯ ಯೂನಿವರ್ಸಿಟಿಗೆ ಈಗ ನನಗೆ ಮಾಧ್ಯಮದಲ್ಲಿ ಬಂದಿರೋದು ಅಲ್ಲ, ಆಮೇಲೆ ಮಾತಾಡೋಣ. ಅವರು ಫಸ್ಟ್ MLAಗೆ ಅಧಿಕಾರ, ಆಮೇಲೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು. ಫಸ್ಟ್ MLA ಮಾತಾಡಲಿ, ಆಮೇಲೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಾತಾಡೋದು. ಅವಕಾಶ ವಂಚಿತರಿಗೆ ಇವರೆಲ್ಲ ಮಂಡ್ಯದವರೆಲ್ಲ ಮೈಸೂರಿಗೆ ಹೋಗ್ತಾ ಇದ್ರು. ಇವತ್ತು ಮಂಡ್ಯ ಯೂನಿವರ್ಸಿಟಿಗೆ ರಾಜ್ಯ ಸರ್ಕಾರ ಏನಲ್ಲ, ಕೇಂದ್ರ ಸರ್ಕಾರನೂ ದುಡ್ಡು ಕೊಟ್ಟಿದೆ. ಅದಕ್ಕೆ 50 ಕೋಟಿ ಕೊಟ್ಟಿದೆ ಕೇಂದ್ರ ಸರ್ಕಾರ. ಬಿಲ್ಡಿಂಗ್ ಇದೆ, ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ, ಆಲ್ರೆಡಿ ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗ್ ಇದ್ರೂ ಕೂಡ ವಿದ್ಯಾರ್ಥಿಗಳಿದ್ದಾರೆ ಅಲ್ಲಿ, ಅದರಲ್ಲಿ ಹೆಚ್ಚು ಹೆಣ್ಮಕ್ಳಿದ್ದಾರೆ ಅಲ್ಲಿ. ನೀವು ಅದನ್ನ ರದ್ದು ಮಾಡ್ತೀನಿ ಅಂದ್ರೆ ಹೆಂಗೆ? ಕೇಂದ್ರ ಸರ್ಕಾರದಿಂದ ದುಡ್ಡು ಯಾಕೆ ತಗೊಂಡ್ರೆ? ಹಾಗಾರೆ ಖರ್ಚು ಹೆಂಗ್ ಮಾಡಿದ್ರಿ ನೀವು? ಇವಾಗ ಹೆಂಗ್ ರದ್ದು ಮಾಡ್ತೀರಾ? ಗಾಣಿಗ ಎಲ್ಲಪ್ಪ, ಗಾಣಕ್ಕೆ ಹಾಕೊಂಡು ರುಬ್ಬಿಡ್ತಾರೆ. ನಿನ್ನೇನ ಅಲ್ಲಿ ಏನಾನ ಹೋದ್ರೆ ನಿಮ್ಗೆ ಅಲ್ಲಲ್ಲ, ನಾನು ಆಲ್ರೆಡಿ ಉಪಮುಖ್ಯಮಂತ್ರಿಗಳಿಗೆ, ನಮ್ಮ ಮಂತ್ರಿಗಳಿಗೆ ಹೇಳಿದ್ದೀನಿ, ಅಲ್ಲಿನ ಸಾರ್ವಜನಿಕರು, ವಿದ್ಯಾರ್ಥಿಗಳು ಈ ವಿಶ್ವವಿದ್ಯಾನಿಲಯ ಬೇಕು, ಅದನ್ನ ರದ್ದು ಮಾಡಬೇಡಿ ಅಂತ ಮಂಡ್ಯದ ಜನತೆಗಳ ಪರವಾಗಿ ಕೇಳ್ಕೊಂಡಿದ್ದೀನಿ. ವೆರಿ ಗುಡ್. ನೋಡಿ, ಇದು ಚಾಲೆಂಜ್ ಅನ್ನೋದು. ನಿಮ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಏನು ಕೆಲಸಕ್ಕೆ ಉಪಯೋಗ ಇಲ್ಲ ನೋಡು. ನಿನ್ಗಿರೋ ದಮ್ಮು ಅವ್ರಿಗಿಲ್ಲ ಈಗ. ಅದಕ್ಕೆ ನೋಡಿ, ಆಯ್ತು,
ನೀನ್ ನಮ್ಮ ತಂದಿಕ್ತಾ ಇದೆಯಲ್ಲ ನಾವು ನಮ್ ಬೀದರ್ ಮಂತ್ರಿ ಅಲ್ಲ, ಬೀದರ್ ಬಂದಿಲ್ಲ, ಈಶ್ವರ್ ಖಂಡ್ರೆ ಬಂದ್ ಮುಟ್ ನೋಡ್ರಿ ಅಂತ ಹೇಳುದು. ಕೈ ಬಿಟ್ಬಿಟ್ರು. ನಮ್ಮ ಉಪಮುಖ್ಯಮಂತ್ರಿಗಳು ಕೈ ಬಿಟ್ಬಿಟ್ರು, ಬೀದರ್ ತಂಟೆಗೆ ಹೋಗಿಲ್ಲ. ಅದೇನೋ ಹೇಳ್ತಾರಲ್ಲ ರಾಮಚಂದ್ರ ಗೌಡ, ಗಜ ಅದೇನೋ ನೈವ ಗಜ ಗಜಂ ನೈವ, ಅದೇನೋ ಸಂಸ್ಕೃತ ಶ್ಲೋಕ ಹೇಳ್ತಾರೆ. ಅಂದ್ರೆ ಬಲಿ ಕೊಡ್ಬೇಕಾದ್ರೆ ಹುಲಿನ ಯಾರು ಬಲಿ ಕೊಡಲ್ಲ, ಆನೆನ ಯಾರು ಬಲಿ ಕೊಡಲ್ಲ, ಕುರಿ ಕೋಳಿ ಹಿಡ್ಕೊಂತಾರೆ, ಹಂಗೆ ಹಿಡ್ಕೊಂತಾರೆ ಇವರು ಎಲ್ಲ. ಇಂಥವ್ರು ಹಿಡ್ಕೊಂಡವ್ರೆ ಎಲ್ಲ. ಚಾಮರಾಜನಗರ ಕೇಳೋರಿಲ್ಲ, ಈಗ ಮಂಡ್ಯ, ಆಮೇಲೆ ಕೊಪ್ಪಳ, ಬಾಗಲಕೋಟೆ, ಈ ಥರದವ್ರನ್ನೆಲ್ಲ ಇಟ್ಕೊಂಡಿದ್ದಾರೆ. ಇದು ನಾನು ಹೇಳೋವಂಥದ್ದು, ಇದು ಕೊಟ್ಟಾರೆ ಬೇಕಾಗಿರೋ ಅಂಥದ್ದು 450 ಕೋಟಿ ಅಷ್ಟೇ, 450 ಕೋಟಿ ಹಣ ಅಷ್ಟೇ. ಏನ್ ಸರ್ಕಾರ ಅಷ್ಟು ಪಾಪರ್ ಆಗೋಟಿದ್ಯಾ? ಆಯ್ತು, ನಾ ಹೇಳ್ತೀನಿ. ಅಲ್ಲ, ನೀವೆಷ್ಟಿಟ್ಟಿದ್ರಿ? ಒಂದೊಂದಕ್ಕೆ 2 ಕೋಟಿ ರೂಪಾಯಿ ಇಟ್ಟಿದ್ರಲ್ಲ. 2 ಕೋಟಿ ನೀವು ಯೂನಿವರ್ಸಿಟಿ ಬಾಗ್ಲಾಕತರ ನೀವು ಯೂನಿವರ್ಸಿಟಿ ತರ ಮಾಡಿದ್ರೇನಪ್ಪ? ಕಾಲೇಜ್ ಮಾಡದೆ ಮಾಡಿದ್ರಿ ಅಲ್ಲ. ಮಾನ್ಯ ಅಧ್ಯಕ್ಷರೇ, ನಮ್ ಜಿಲ್ಲೆಯಲ್ಲಿ ಒಂದು ಹಳೆ ಜಮಖಂಡಿಯಲ್ಲಿ ಮಾತಾಡ್ತಾರಲ್ಲ, ತಹಸೀಲ್ದಾರ್ ಕಚೇರಿಯಲ್ಲಿ ಹೋಗಿ ಮಾಡಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಅಲ್ಲ, ತಹಸೀಲ್ದಾರ್ ಕಚೇರಿಯಲ್ಲಿ ಹೋಗಿ ಯೂನಿವರ್ಸಿಟಿ ಮಾಡಿದ್ದಾರೆ. ಪ್ರಸಾದ್ ಕೂತ್ಕೊಳ್ಳಿ. ಸನ್ಮಾನ್ಯ ಅಲ್ಲ ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಸಭಾಧ್ಯಕ್ಷರೇ, ಒಟ್ಟಾರೆ ಈ ಪ್ರಯತ್ನ ಒಂದು ರಾಷ್ಟ್ರ ಮಟ್ಟ ಆಯ್ತು, ಮತ್ತೆ ಮಾತಾಡೋದು. ರಾಜೀವ್ ಗಾಂಧಿ ಯೂನಿವರ್ಸಿಟಿನಿಂದ ಹಿಡಿದಾಗ್ಲಿ ಒಂದು